ಕನ್ನಡ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ನೀವು ಆಯ್ಕೆ ಮಾಡೋದಾದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ನಾನು ಆಯ್ಕೆ ಮಾಡೋದು ಅಂತಾದ್ರೆ ನಿಮ್ಮ ಪ್ರಕಾರ ಇವಾಗ ಆಡ್ತಿರೋರು ನೋಡ್ತಾ ಇದ್ರೆ ನನಗೆ ತ್ರಿವಿಕ್ರಮ್ ಬರ್ಬೋದು, ನಂಬರ್ 1, ಆಮೇಲೆ ಮಂಜು ಬರ್ತಾನೆ, ನಂಬರ್ 2 ಧನ್ರಾಜ್ ಆಕ್ಚುಲಿ ನನಗೆ ತುಂಬಾ ಪರಿಚಯ ಇರೋರು, ಅವರು ಕೂಡ ಬರ್ಬೇಕು. ನಂಬರ್ 3 ಟಾಪ್ ಸೆಕೆಂಡ್ ಅಲ್ಲಿ ಇದ್ರೆ ಅಂತ ಇನ್ನೂ ಖುಷಿ. ಅದಾದ್ಮೇಲೆ ಇನ್ನ ಬರೋರು ಅಂದ್ರೆ ನನಗನ್ಸುತ್ತೆ ಚೈತ್ರ ಅವ್ರು ಬರ್ತಾರೆ. ಮೇನ್ ಆಗಿ ಇವನು ಇನ್ನ ಬಿಟ್ರೆ ನಮ್ಮ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರುವಂತ ರಜತ್ ಅವರು ಖಂಡಿತ ಬರ್ತಾರೆ ಅನ್ಸುತ್ತೆ. ಟಾಪ್ 5 ಅಂತೂ ಬಂದೇ ಬರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಎಂಟರ್ಟೈನ್ ಮಾಡ್ತಾ ಇರೋದು, ಎಲ್ಲರೂ ನಗಿಸ್ತಾ ಇರೋದು, ಅಳಿಸ್ತಾ ಇರೋದು ಅಂದ್ರೆ ಯಾರು? ಅದು ಆಟದಲ್ಲಿ ತಗೊಂಡ್ರೆ ಮೋಸ್ಟ್ಲಿ ರಜತ್ ಅವರೇ. ಹೌದು, ಎಲ್ಲರೂ ನಗಿಸ್ತಿರೋದಂತೂ ರಜತ್ ಅವರೇ. ಅಳಿಸ್ತಾ ಇರೋದು ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಚೈತ್ರ ಅವರು ನಮಗೆ ತುಂಬಾನೇ ಇರಿಟೇಟ್ ಮಾಡ್ತಾ ಇದ್ರು ಒಂದ್ ಕಾಲದಲ್ಲಿ. ಬಟ್ ಇವಾಗ ಪರವಾಗಿಲ್ಲ, ಇವಾಗ ಎಲ್ಲರೂ ಕೂಡ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಅಲ್ಲಿ ಮೇಡಮ್ ಮನೆಯಲ್ಲಿ ಲೇಡಿ ಡಾನ್ ಅಂತ ಯಾರು ಕರಿಬಹುದು ಮೇಡಮ್? ಲೇಡಿ ಕಂಟೆಸ್ಟೆಂಟ್ಗಳಲ್ಲಿ ಕಂಟೆಸ್ಟೆಂಟ್ ಹೇಳಕ್ ಅಂದ್ರೆ ಹೆಸರಿಗೆ ಚಿತ್ರ ಇದ್ದಾಳೆ, ಬರೇ ಮಾತಲ್ಲಿ. ಐ ಥಿಂಕ್ ಆತರ ಯಾರು ಆಡ್ತಿಲ್ಲ, ಅಂದ್ರೆ ಟಫ್ ಪ್ಲೇಯರ್ ಆಗಿ ಬರ್ತಿಲ್ಲ, ಒಂದು ಸ್ಟ್ರಾಟಜಿ ಇಟ್ಕೊಂಡು ಯಾರು ಬರ್ತಿಲ್ಲ. ಸೊ ಅದೇ ಪ್ರಾಬ್ಲಮ್. ಒಂದ್ ಸ್ಟ್ರಾಟಜಿ ಇಟ್ಕೊಂಡು ಆಟ ಆಡಿ ಮುಂದೆ ಬಂದ್ರೆ ಐ ಥಿಂಕ್ ದೇ ಹ್ಯಾವ್ ಚಾನ್ಸಸ್ ಟು ವಿನ್. ಅಣ್ಣ ಅಂದ್ರೆ ಈ ವಾರ ಯಾರು ಎಲಿಮಿನೇಷನ್ ಹೋಗ್ಬೇಕಣ್ಣ ನಿಮ್ಮ ಪ್ರಕಾರ? ಈ ವಾರ ಮೋಸ್ಟ್ಲಿ ಭವ್ಯ ಅವ್ರು ಹೋಗ್ತಾರೆ ಅನ್ಸುತ್ತೆ. ನಿಮ್ಮ ಪ್ರಕಾರ ಯಾರು ಇಷ್ಟ? ಹನುಮಂತ ಏನ್ಗೆ ಇಷ್ಟ ಆಗ್ತಾರೆ ಹನುಮಂತ? ಅವ್ರು ಸ್ಟ್ರೈಟ್ ಫಾರ್ವರ್ಡ್, ಜಾಸ್ತಿ ಎಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಯಾರು ಕೇಳ್ತಾರೆ ಯಾರು ಬಿಡ್ತಾರೆ ಅಲ್ಲ, ಅವ್ರ ಆಟ ಅವ್ರು ಆಡ್ತಾರೆ. ಬಟ್ ಅವ್ರು ಕ್ಯಾಪ್ಟನ್ ಆಗಿದ್ರು. ಬಟ್ ಇವಾಗ ನೋಡಿದ್ರೆ ಅವರೇ ಹೋಗ್ಬೋದೇನೋ ಅಂತ ಅನಿಸ್ತಾ ಇದೆ. ಅಣ್ಣ ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾ ಇಲ್ಲ? ಆಟ ಆಡ್ತಿಲ್ಲ ಅಂದ್ರೆ ಎಲ್ಲರೂ ಒಂದ್ ರೇಂಜ್ ಆಡ್ತಾ ಇದಾರೆ. ಆಕ್ಚುಲ್ ಆಗಿ ಯಾರು ವಿನ್ನರ್ ಅಂತ ಹೇಳೋದು ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ ಈ ವರ್ಷ. ಪ್ರತಿ ವರ್ಷ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ತುಂಬಾ ಚೆನ್ನಾಗಿ ಆಡೋರು ಆತರ ಇರ್ತಾ ಇದ್ರು. ಇವಾಗ ಎಲ್ಲದೂ ಒಂದ್ ಸ್ವಲ್ಪ ಸೆಟಲ್ ಆಗಿರೋದ್ರಿಂದ ಯಾರು ಚೆನ್ನಾಗಿ ಆಡ್ತಿಲ್ಲ ಅಂದ್ರೆ ಭವ್ಯನೇ ತಗೋತೀನಿ. ವೀಕ್ ಕಂಟೆಸ್ಟೆಂಟ್ ಅಂದ್ರೆ ಭವ್ಯನೇ. ಹೌದು. ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಯಾರು ಬರ್ಬೋದಣ್ಣ ಬಿಗ್ ಬಾಸ್ ಸೀಸನ್ 11 ಅಲ್ಲಿ? ಟಾಪ್ 5 ತ್ರಿವಿಕ್ರಮ್, ರಜತ್, ಹನುಮಂತ ಅವರು, ಇನ್ನೊಂದು ಮಂಜು ಅವ್ರು ಬರ್ಬೋದು, ಇನ್ನೊಂದು ಧನ್ರಾಜ್. ಅಷ್ಟೊಂದಲ್ಲಿ ಯಾರು ವಿನ್ ಆಗ್ಬೋದಣ್ಣ? ವಿನ್ಗೆ ಕಾಂಪಿಟೇಷನ್ 3 ಜನ ಇದೆ. ಮೇ ಬಿ ನಾನ್ ರಜತ್, ತ್ರಿವಿಕ್ರಮ್ ಮತ್ತೆ ಹನುಮಂತ ಅಂತ ಅನ್ಕೊಂಡಿದ್ದೀನಿ. ಆ 3 ಜನದಲ್ಲ ಸುದೀಪ್ ಸರ್ ಪಕ್ಕ ಇಬ್ರು ನಿಂತ್ಕೊಂತಾರೆ. ಅವ್ರು ಎತ್ತದ ಒಬ್ಬರೇ ಕೈ, ಅವ್ರಿಬ್ರು ಪಕ್ಕದಲ್ಲಿ ಯಾರು ನಿಂತ್ಕೊಂಬಲ್ಲ? ಮೇ ಬಿ ರಜತ್ ಅಂಡ್ ತ್ರಿವಿಕ್ರಮ್. ಅವ್ರಿಬ್ರಲ್ಲಿ ಒಬ್ರು ಕೈ ಎತ್ತದ ಯಾರು ಕೈ ಎತ್ತಬೋದಣ್ಣ? ಅದು ಮೇ ಬಿ ತ್ರಿವಿಕ್ರಮ್ ಅಂತ. ನಿಮ್ ಪ್ರಕಾರ ತ್ರಿವಿಕ್ರಮ್ ಗೆಲ್ಬೋದಣ್ಣ ಬಿಗ್ ಬಾಸ್? ಚಾನ್ಸ್ ಇದೆ. ಅಂದ್ರೆ ನಿಮ್ ಪ್ರಕಾರ ಮತ್ತೆ ಜನರ ಪ್ರಕಾರ ಯಾರು ಜನರ ಮನಸ್ಸನ್ನ ಗೆದ್ದಿರ್ಬೋದಣ್ಣ ಬಿಗ್ ಬಾಸ್ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ ಗಳಲ್ಲಿ? ತುಂಬಾ ಲೈಕ್ ಬೇಗ ಗೆದ್ದಿದ್ದು ಅಂದ್ರೆ ರಜತ ಅಂತಾನೆ ಹೇಳ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದು ಅಷ್ಟ್ ಚೆನ್ನಾಗಿ ಆಡೋರು ಅಂದ್ರೆ ಈವನ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರು ಬಂದಿದ್ದು ಆ ಜೋಶ್ ನೋಡಿದೆ, ಅದೇ ಜೋಶ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಸೊ ರಜತ್ ಅವರೇ ಅನ್ಸುತ್ತೆ. ಅದು ಬಿಟ್ರೆ ಇವಾಗ ಎಂಟರ್ಟೈನ್ ಮಾಡ್ತಿರೋರು ಬೇರೆ ಅಂತ ಅಂದ್ರೆ ರಜತ್ ಮತ್ತೆ ಚೈತ್ರ ಅವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದೆ ಆಕ್ಚುಲಿ. ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಆಗಿ ಅತಿ ಹೆಚ್ಚು ಚೆನ್ನಾಗಿ ಆಡಿರೋರು ಯಾರಣ್ಣ? ಚೆನ್ನಾಗಿ ಆಡಿರೋದು ರಜತ್ ಅವ್ರು ಬಂದ್ಮೇಲೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಅವ್ರು ಬಂದ್ಮೇಲೆ ತ್ರಿವಿಕ್ರಮ್ ಡೌನ್ ಆಗಿದೆ. ಸೊ ರಜತ್ ಇಸ್ ಗುಡ್ ಎಂಟರ್ಟೈನ್. 50 ದಿನ ಆದ್ಮೇಲೆ ಬಂದ್ರು. 50 ದಿನ ಹಿಂದೆ 50 ದಿನ ಅಂದ್ರೆ ಮಂಜು ಅಣ್ಣ. ಈಗ ಗೌತಮಿ ಜಾಧವ್ ಅವರು ಯಾವಾಗ್ಲೂ ನಮ್ ಪಾಸಿಟಿವ್ ಅಂತ ಹೇಳ್ತಿರ್ತಾರೆ. ಯಾವಾಗ್ಲೂ ನಮ್ ಪಾಸಿಟಿವ್ ಟ್ಯಾಗ್ಲೈನ್ ಹೇಳ್ತಿರ್ತಾರೆ. ಅವ್ರು ನಿಜವಾಗ್ಲೂ ಪಾಸಿಟಿವ್ ಆಗಿದ್ದಾರ? ಎಲ್ಲರೂ ಒಂದು ಪಾಸಿಟಿವ್ ಆಗಿ ತೋರ್ಸವ್ರ ಬಿಗ್ ಬಾಸ್ ಅಲ್ಲಿ? ನನಗನ್ಸುತ್ತೆ ಅವ್ರು ಇರೋದೇ ಹಾಗೆ ಅಂತ. ಆತರ ಫ್ರೆಂಡ್ಸ್ ನನಗೂ ಕೂಡ ಇದಾರೆ. ಲೈಕ್ ಯಾವಾಗ್ಲೂ ಕೂಡ ಒಂದ್ ಅಂದ್ರೆ ಅವ್ರ ಲೆಕ್ಕಕ್ಕೆ ಅವ್ರು ಪಾಸಿಟಿವ್ ಆಗೇ ಇದಾರೆ ಅಂತಾನೆ ಅನ್ಸುತ್ತೆ ನನಗೆ. ಅವ್ರ ಲೆಕ್ಕಕ್ಕೆ ಆದ್ರೆ ನಿಮ್ ಲೆಕ್ಕಕ್ಕೆ ನೀವು ನೋಡ್ತಿರಲ್ಲ, ನಿಮ್ ಲೆಕ್ಕಕ್ಕೆ ಅಂದ್ರೆ ಎಲ್ಲದನ್ನು ಆತರ ತಗೊಳಕ್ ಆಗಲ್ಲ. ಯಾಕಂದ್ರೆ ಇವಾಗ ಯಾರಿಗೋ ಒಬ್ರಿಗೆ ನಾವು ಒಂದು ಟೈಟಲ್ ನಾನು ಹೀಗೆ ಇದೀನಿ ಅಂತ ತೋರ್ಸಕ್ ಅಂತ ಟ್ರೈ ಮಾಡಕ್ ಹೋದ್ರೆ ಅದ್ರಲ್ಲಿ ಎಲ್ಲ ಮಿಸ್ಟೇಕ್ಸ್ ಗಳು ಎಲ್ಲರಿಗೂ ಎದ್ದು ಕಾಣಿಸುತ್ತೆ. ಸೊ ಅದು ಮೋಸ್ಟ್ಲಿ ಅವ್ರದ್ದು ಮಿಸ್ಟೇಕ್ ಆಗಿರ್ಬೋದು. ಲೈಕ್ ಅವ್ರಿಗೆ ಪಾಸಿಟಿವಿಟಿ ಅಂತ ಟೈಟಲ್ ಕೊಟ್ಟಿದ್ರಿಂದ ನಮ್ಗೆ ಅವ್ರು ಪಾಸಿಟಿವ್ ಇಲ್ಲ ಅನ್ನೋದನ್ನ ನಾವು ಹುಡ್ಕಕ್ ನೋಡ್ತಾ ಇದೀವಿ. ಸೊ ನಮಗೆ ಆತರ ಕಾಣಿಸ್ತಾ ಇಲ್ಲ. ಮುಂಜಾನೆ ಗ್ರೇ ಏರಿಯಾ ಸ್ಟ್ರಾಟಜಿ ಹುಡ್ಕಾಯ್ತಾ ಇದ್ದಾನ? ಇವಾಗಿಲ್ಲ, ಅವ್ರು ಪುಷ್ಪಟಾಕಿ ಆಗಿದೆ. ಮಂಜು ಮತ್ತೆ ಗೌತಮಿ ಜಾಧವ್ ಫ್ರೆಂಡ್ ತರ ಇರ್ತಾರಲ್ಲ, ಅವರು
ದೂರ ದೂರ ಇದ್ರೆ ಚಂದನ, ಫ್ರೆಂಡ್ ಆಗಿದ್ರೆ ಚಂದನ ನಿಮ್ಮ ಪ್ರಕಾರ? ಫ್ರೆಂಡ್ ಇರೋದಕ್ಕೆ ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಗೇಮ್ ಅಥವಾ ಆಟ ಆಡ್ಬೇಕು ಅಂತ ಬಂದಾಗ ಅವ್ರವ್ರ ಆಟ ಆಡಿದ್ರೆ ಬೆಟರ್. ಈಗ ಗೌತಮಿ ಅವರು ಜಾಸ್ತಿ ಮುಂಜಾನೆ ಮಾತು ಕೇಳ್ತಾರ, ಮಂಜಣ್ಣ ಅವರು ಗೌತಮಿ ಮಾತು ಕೇಳ್ತಾರ? ಮಂಜಣ್ಣ ಅವ್ರು ಗೌತಮಿ ಮಾತು ಕೇಳೋದೇ ಜಾಸ್ತಿ ಅಣ್ಣ. ಯಾವಾಗ್ಲೂ ಗೌತಮಿ ಮಾತು ಮಂಜಣ್ಣ ಅವ್ರು ಕೇಳ್ತಾರೆ. ನಾವ್ ನೋಡಿರೋ ಪ್ರಕಾರ ಹಂಗೆ ಅಣ್ಣ, ಬಿಗ್ ಬಾಸ್ ಸೀಸನ್ ಅಲ್ಲಿ ನಿಮ್ಮ ಪ್ರಕಾರ ಮತ್ತೆ ಜನರ ಪ್ರಕಾರ ಯಾರು ಮನ್ಸನ್ನ ಗೆದ್ದಿರ್ಬೋದಣ್ಣ ನಿಮ್ಮ ಪ್ರಕಾರ? ನನ್ ಪ್ರಕಾರ ಹನುಮಂತ ಮತ್ತೆ ರಜತ್ ಅವರಿಬ್ಬರೇ ಗೆದ್ದವ್ರೆ ಅಂತ ಹೇಳ್ತೀರಣ್ಣ. ಅವ್ರು ಬಿಟ್ರೆ ಯಾರಣ್ಣ? ಅವ್ರು ಬಿಟ್ರೆ ನನಗೆ ತ್ರಿವಿಕ್ರಮ. ತ್ರಿವಿಕ್ರಮಣ್ಣ.